ನಮಸ್ಕಾರ ಸ್ನೇಹಿತರೆ. ಇವತ್ತು ಶುಕ್ರವಾರ ಪೂಜೆ ಎಲ್ಲ ಆಯಿತು. ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದೆ, ವಾಕಿಂಗ್ ಮುಗಿಸಿ. ಇವತ್ತು ಸಂಕ್ರಾಂತಿ ಹಬ್ಬ ಹತ್ತಿರ ಬಂತು. ನಾನು ಕೊಬ್ಬರಿ ಬೆಲ್ಲನ ಮನೇಲೇ ಕಟ್ ಮಾಡಿ ರೆಡಿ ಮಾಡ್ಕೋತೀನಿ. ಸುಮಾರು ಒಂದು ವಾರದಿಂದ ಮಾಡಬೇಕು ಅಂದ್ಕೊತಿದ್ದೀನಿ. ಅದು ಇದು ಸಣ್ಣ ಪುಟ್ಟ ಬೇರೆ ಕೆಲಸಗಳೇ ಆದವು, ಹಾಗಾಗಿ ಇದು ಮಾಡೋಕ್ಕಾಗಿರಲಿಲ್ಲ, ಕೊಬ್ಬರಿ ಕಟ್ ಮಾಡೋ ಕೆಲಸ. ಹಾಗಾಗಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಎರಿಯೋದೇ ಒಂದು ದೊಡ್ಡ ಕೆಲಸ. ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ ಏನೋ ಕೊಬ್ಬರಿ ಎರಿಯೋದಕ್ಕೆ. ನಾವು ಪ್ರತಿ ವರ್ಷ ಮನೆಯಲ್ಲೇ ಕೊಬ್ಬರಿ ಬೆಲ್ಲ ಎಲ್ಲ ಕಟ್ ಮಾಡಿ ಮನೇಲೇ ರೆಡಿ ಮಾಡ್ಕೋತೀವಿ, ಎಳ್ಳು ಬೆಲ್ಲ ಎಲ್ಲ. ಹಾಗಾಗಿ ಈ ವರ್ಷವೂ ಕೂಡ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಸುಮಾರು ಒಂದು ವೀಕಿಂದ ಅಂದ್ಕೊಂಡಿದ್ದೆ, ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ಇಟ್ಕೊಂಡಿದ್ದೀನಿ ಮಾಡೋಣ ಅಂಥೇಳಿ. ಅದು ಸ್ವಲ್ಪ ಬಿಸಿಲು ಬರ್ತಾಯಿತ್ತು ಈಚೆ ಅಂಥೇಳಿ ಬಿಸಿಲು ಕಾಯ್ಕೊಂಡು ಕಟ್ ಮಾಡೋಣ ಅಂಥೇಳಿ ಕಟ್ ಮಾಡ್ಕೊತಾ ಇದ್ದೆ. ನನಗೆ ಅದು ಫುಲ್ಲು ಎರಿಯೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು, ಮೇಲ್ಗಡೆ ಸಿಪ್ಪೆ ತೆಗಿಬೇಕಲ್ಲ ಅದು. ಹಾಗಾಗಿ ಆದಷ್ಟು ಒಂದು ಕೊಬ್ಬರಿ ನಾವು ಮಾಡಿದೆ, ಇನ್ನು ಮಿಕ್ಕಿರೋದು 3-4 ಬಿಸಿಲು ಜಾಸ್ತಿ ಆಯಿತು. ಹಾಗಾಗಿ ಆಮೇಲೆ ಮಾಡೋಣ ಅಂಥೇಳಿ ಎತ್ತಿಟ್ಕೊಂಡೆ. ನಾನು ಕೊಬ್ಬರಿನ ಕಟ್ ಮಾಡಿ ಬರೋದ್ರೊಳಗಡೆ ನನಗೆ ಒಂದು ಪಾರ್ಸಲ್ ಬಂದಿದೆ ಅಂತೇಳಿ ಕಾಲ್ ಮಾಡಿದರು. ನನ್ನ ಹಸ್ಬೆಂಡ್ ಅದನ್ನು ಬುಕ್ ಮಾಡಿದ್ದು. ಏನಪ್ಪ ಬುಕ್ ಮಾಡಿದ್ರು ಅಂತ ಹೇಳಿದ್ರೆ, ನಿಮಗೆ ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದಾಗ ನನ್ನ ಮಗಳಿಗೆ ಸ್ವಲ್ಪ ಹೇರ್ ಬ್ರೌನಿಷ್ ಆಗ್ತಿದೆ, ಅಂದರೆ ಕೆಂಚಗಾಗ್ತಿದೆ ಅಂತ ಹೇಳಿದ್ದೆ. ಅವಳು ಹುಟ್ಟಿದಾಗೆಲ್ಲ ಸ್ವಲ್ಪ ಡಾರ್ಕ್ ಆಗಿತ್ತು, ಈಗ ಬರ್ತಾ ಬರ್ತಾ ಸ್ವಲ್ಪ ಕೆಂಚಗಾಗ್ತಿತ್ತು. ಹೇರ್ ಚೆನ್ನಾಗೇ ಇದೆ, ಸ್ಟ್ರೈಟ್ ಹೇರ್ ಇದೆ. ನಾನು ಮುಂಚೆನೇ ಹೇಳಿದಾಗೆ ಒಂದು ರೆಸಿಪಿನೂ ಕೂಡ ನಿಮಗೆ ಹೇರ್ ಆಯಿಲ್ನ ನಾನು ಯಾವ ರೀತಿ ಮಾಡ್ಕೋತೀನಿ ಅಂತ ಹೇಳಿ ತೋರಿಸಿದ್ದೆ. ಅದನ್ನೇ ಅಪ್ಲೈ ಮಾಡ್ತಾಯಿದ್ವಿ. ಅದು ಸ್ವಲ್ಪ ಅವಳದು ಬ್ರೌನಿಷ್ ಇತ್ತು. ಹಾಗಾಗಿ ಅವ್ರ ಕಂಪ್ನಿಲಿ ಒಬ್ಬರು ಕೇರಳಿಯನ್ ಇದ್ರಂತೆ, ಅವ್ರ ಮಕ್ಕಳಿಗೆ ಮತ್ತು ಅವರಿಗೆಲ್ಲ ಅದೇ ಒಂದು ಎಣ್ಣೆನೇ ಯೂಸ್ ಮಾಡ್ತೀವಿ, ಅದು ತುಂಬ ಚೆನ್ನಾಗಿದೆ, ಬ್ಲ್ಯಾಕ್ ಆಗೇ ಇದೆ ನಮ್ಮದೆಲ್ಲ ಅಂತ ಹೇಳಿದರು. ಅವ್ರದ್ದು ಕೂಡ ಬ್ಲ್ಯಾಕ್ ಇತ್ತಂತೆ, ಕೂದಲು ಉದುರೇ ಇಲ್ಲ ಅಂತ ಅವರಿಗೆ. ಹಾಗಾಗಿ ಆ ಆಯಿಲ್ನ ಅಪ್ಲೈ ಮಾಡೋಣ ಅಂಥೇಳಿ ಅವರು ಬುಕ್ ಮಾಡಿದರು. ಅದು ಯಾವುದು, ಎಷ್ಟಾಯಿತು ಅಮೌಂಟು ಅಂತೇಳಿ ತೋರಿಸ್ತೀನಿ ಬನ್ನಿ. ಇದೇ ನೋಡಿ ಆಯಿಲು, ಜಸ್ಟ್ ಇವಾಗ ಬಂತು, ಓಪನ್ ಮಾಡಿದೆ. ಅದಾದಮೇಲೆ ಒಂದು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಈ ಬಾಕ್ಸಿಗೆ ಬಂದಿದ್ದು ಪಾರ್ಸಲು. ಯಾವುದಪ್ಪ ಆಯಿಲ್ ಅಂತ ಹೇಳಿದ್ರೆ, ಆಯಿಲ್ ಯಾವುದಪ್ಪ ಅಂತ ಹೇಳಿದ್ರೆ ಮರಿಯಾಸ್ ಅಂತ ಇದೆ ಆಯಿಲ್. ಇದು ಒಂದು ಕೇರಳದಿಂದ ಬಂದಿರೋದು ಇದು ಪಾರ್ಸಲು. ಅಮೌಂಟ್ ಇದು ಎಷ್ಟಪ್ಪ ಇದೆ ಅಂದರೆ 500 ml ಇದೆ. ಇದಕ್ಕೆ ನಮ್ಮನೆಯವ್ರು ಪೇ ಮಾಡಿರೋದು 1300 ಅಂತ ಹೇಳಿದ್ರು. ಇದರಲ್ಲಿ ಏನೇನಪ್ಪ ಬೆನಿಫಿಟ್ ಇದೆ ಅಂತ ಹಾಕಿದ್ದಾರೆ. ಪ್ರಮೋಟ್ಸ್ ಹೇರ್ ಗ್ರೋತ್, ಪ್ರಿವೆಂಟ್ ಹೇರ್ ಫಾಲ್, ಸ್ಟ್ರೆಂಥನ್ ಹೇರ್ ರೂಟ್ಸ್ ಆ್ಯಂಡ್ ರಿಸ್ಟೋರ್ಸ್ ಹೇರ್ ವಿಟಾಲಿಟಿ ಅಂತ ಹಾಕಿದ್ದಾರೆ. ಹಾಗೆ ಕೂಡ ಕಪ್ಪು ಆಗುತ್ತೆ ಅಂತ ಕೂಡ ಯೂಸ್ ಹೇಳಿರೋದ್ರಿಂದ ನಮ್ಮ ಮನೆಯವರು ಇದನ್ನು ತರಿಸಿದ್ದಾರೆ. ನೋಡೋಣ, ನನ್ನ ಮಗಳಿಗೆ ಅಪ್ಲೈ ಮಾಡೋಣ ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಅಂತ. 500 ml ಇರೋದ್ರಿಂದ ಒಂದು 2 months ಬರುತ್ತೆ, ಅನ್ಕೊಂಡು 2 to 3 months ಬರುತ್ತೆ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಒಂದು ಬಾಚಣಿಗೆನ ಹಾಕಿಕೊಟ್ಟಿದ್ದಾರೆ. ಇದರಲ್ಲಿ ಇಂಗ್ರೀಡಿಯೆಂಟ್ ಅಂತ, ಬಾಚಣಿಗೆ ಬಂದು ಫುಲ್ ಆರ್ಗ್ಯಾನಿಕ್ ಅಂತ ಹಾಕಿದ್ದಾರೆ. ಇದರಲ್ಲಿ ಮರದ ಬಾಚಣಿಗೆ ಕೂಡ ಕೊಟ್ಟಿದ್ದಾರೆ. ಇದು ಚೆನ್ನಾಗಿದೆ ಬಾಚಣಿಗೆ. ಇದು 500 ml ಇರುವಂಥದ್ದು. ಇದರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ, ಸೈಂಟಿಫಿಕ್ ನೇಮ್ಸ್ ಅಂತ ಇದೆ. ಇದರಲ್ಲಿ ಕೆಳಗಡೆ ಬ್ಯಾಕೋಪಾ ಮೊನ್ಯಾರಿ ಅಂತ ಇದೆ, ಒಕ್ಯಾನಮ್ ಸ್ಯಾಂಕ್ಟಮ್ ಅಂತಿದೆ, ಎಂಬಿಕಾ ಅಫಿಷಿಯನಲ್ಸ್ ಅಂತಿದೆ, ಅಲೋವೆರಾ ಇದೆ, ಲಾಸೋನಿಯಾ ಇನರಮಿಸ್ ಅಂತಿದೆ, ಹಿಬಿಸ್ಕಸ್ ಇದೆ, ಇಂಡಿಗೋ ಇದೆ. ಹೀಗೆ ತುಂಬ ಅಂದರೆ ಒಂದು 15-20 ಐಟಮ್ಸ್ ಇದೆ. ಗೋಟ್ಸ್ ಮಿಲ್ಕ್ ಇದೆ, ಕೌಸ್ ಮಿಲ್ಕ್ ಇದೆ, ಕೋಕೋಸ್ ಕರಿ ಅಂತಿದೆ, ನಕಫಿರಾ ಅಂತಿದೆ. ಟೋಟಲ್ ನೋಡಿದ್ದು ಇಷ್ಟು ಇಂಗ್ರೀಡಿಯೆಂಟ್ನ ಹಾಕಿ ಮಾಡಿರೋದಂತೆ. ತುಂಬ ಹ್ಯಾಂಡ್ ಮೇಡ್ ಅಂತ ಹಾಕಿದ್ದಾರೆ. ಮೇಯ್ನಾಗಿ ಇಲ್ಲಿ ಹ್ಯಾಂಡ್ ಮೇಡ್ ಅಂತ ಹಾಕಿದ್ದಾರೆ, ಆರ್ಗ್ಯಾನಿಕ್ ಅಂತ. ಅವ್ರು ಯೂಸ್ ಮಾಡಿರೋದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಿದ್ರಿಂದ ನನ್ನ ಮಗಳಿಗೆ ತರಿಸಿದ್ವಿ. ನೋಡೋಣ ರಿಸಲ್ಟ್ ಏನಾಗುತ್ತೆ ಅಂತ. ಆ್ಯಕ್ಚುಲಿ ನಾನು ಈ ಥರ ಯಾವುದು ಎಕ್ಸ್ಪೆನ್ಸಿವ್ ಯಾವುದು ತರಿಸ್ತಿರಲಿಲ್ಲ. ಮನೇಲೇ ನಾನು ಮೊದಲು ಹೇಳಿದಾಗೆ
ಕೊಬ್ಬರಿ ಎಣ್ಣೆಗೆ ಎಲ್ಲ ಈಗ ಹಿಬಿಸ್ಕಸ್ಸು ಅದೆಲ್ಲ ಮನೆಯಲ್ಲೇ ಸಿಗೋದ್ರಿಂದ ಕರಿಬೇವೆಲ್ಲ ಹಾಕಿ ನಾನು ಇದು ಆಯಿಲ್ನ ರೆಡಿ ಮಾಡ್ಕೊತಿದ್ದೆ. ಅದು ಯೂಸ್ ಮಾಡಿನೂ ಕೂಡ ಅವಳಿಗೆ ಸ್ವಲ್ಪ ಯಾಕೋ ಬ್ರೌನಿಶ್ ಅಂತೇಳಿ ಇದನ್ನು ಟ್ರೈ ಮಾಡೋಣ ಅಂಥೇಳಿ ತರಿಸಿದ್ದೀವಿ. ರಿಸಲ್ಟ್ ಇದೆ. ನಾನು ಆ್ಯಕ್ಚುಲಿ ಯಾವುದನ್ನು ಅಷ್ಟು ಬೇಗ ತರಿಸಲ್ಲ. ಅವರು ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳಿರೋದಕ್ಕೆ ತರಿಸಿದ್ದೀವಿ. ಅಂದರೆ ಕಂಪ್ನಿ ಕೆಲಸ ಮಾಡೋರೆ ಅಲ್ವಾ, ನಮ್ಮನ್ನು ಡೈಲಿ ನೋಡ್ತಾ ಇರ್ತಾರಲ್ಲ, ಹಾಗಾಗಿ ಅವರ ರೆಫರ್ ಮಾಡಿರೋದಕ್ಕೆ ಇದನ್ನು ತರಿಸಿದ್ದೀವಿ. ರಿಸಲ್ಟ್ ಏನು ಬರುತ್ತೆ ಅಂತ ನೋಡೋಣ. ನಂತರ ನಾನು ಈವ್ನಿಂಗ್ ಅಷ್ಟೊತ್ತಿಗೆ ಮತ್ತೆ ಕೊಬ್ಬರಿ ಕಟ್ ಮಾಡೋದಕ್ಕೆ ಅಂತೇಳಿ ಕೂತ್ಕೊಂಡೆ. ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ರು. ಅವರೆಲ್ಲ ಸಿಪ್ಪೆಲ್ಲ ತೆಕ್ಕೊಟ್ರು. ಹಾಗಾಗಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಒಬ್ಬರೇ ಕಟ್ ಮಾಡೋಕ್ಕೆ ತುಂಬ ಬೇಜಾರಾಗತ್ತಲ್ವ, ಒಬ್ಬರೇ ಹೊರ್ದು ಕಟ್ ಮಾಡಬೇಕಂತ. ಹಾಗಾಗಿ ಸಂಜೆ ನನ್ನ ಹಸ್ಬೆಂಡ್ ಬಂದಮೇಲೆ ಶುರು ಮಾಡ್ಕೊಂಡ್ವಿ. ಆಲ್ಮೋಸ್ಟ್ ಮುಗಿಸ್ಕೊಂಡ್ವಿ ಅವತ್ತೇ. ಒಬ್ಬರೇ ಕಟ್ ಮಾಡೋದ್ರಿಂದ ಲೇಟ್ ಆಗ್ತಿತ್ತು. ಇಬ್ಬರು ಸೇರ್ಕೊಂಡು ಕಟ್ ಮಾಡ್ಕೊಂಡ್ವಿ. ಮಾತಾಡ್ತಾ ಮಾತಾಡ್ತಾ ಕಟ್ ಮಾಡಿದ್ದೆ ಗೊತ್ತಾಗಲಿಲ್ಲ. ತುಂಬ ಫಾಸ್ಟಾಗಿ ಆಗೋಯಿತು. ಕೊಬ್ಬರಿ ಎಲ್ಲ ಕಟ್ ಮಾಡಿದ ನಂತರ ನನ್ನ ಮಗಳು ಕೇಕ್ ಕೇಳ್ತಾಯಿದ್ಲು ತುಂಬ ದಿವಸದಿಂದ. ಹಾಗಾಗಿ ಸ್ವಲ್ಪ ಕೇಕ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಕೇಕ್ ಮಾಡಿ ತುಂಬ ದಿನವೇ ಆಗಿತ್ತು. ಪೂಜೆ ಅದು ಇದು ಅಂತ ಹೇಳಿ ಮೊಟ್ಟೆ ಎಲ್ಲ ಮುಟ್ಟಂಗಿಲ್ಲ ಅಂಥೇಳಿ ಮಾಡಿರಲಿಲ್ಲ. ಹಾಗಾಗಿ ಕೋಕೋ ಪೌಡ್ರ್ ಎಲ್ಲ ಇತ್ತಲ್ವ, ಹಾಗಾಗಿ ಕೇಕ್ ಮಾಡೋಣ ಅಂಥೇಳಿ ಕೇಕ್ನ ಮಾಡ್ಕೊಂಡ್ವಿ. ಇದು ಶುಕ್ರವಾರದ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.